जी संपन्न थैंक यू सर सागर सर बरे बरे सर सर ಎಲ್ಲ ಹಾಂ ಥ್ಯಾಂಕ್ ಯು ಕೊಡಿ ಸರ್ सागर सर ओके ಈ ದಿವಸ ಜೂನ್ 1ನೇ ತಾರೀಕು ವಿಶ್ವ ಹಾಲು ದಿನಾಚರಣೆಯನ್ನು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಹಾಗೂ ಮಂಡ್ಯ ಜಿಲ್ಲಾ ಆಸ್ಪತ್ರೆ ವತಿಯಿಂದ ಮಂಡ್ಯ ಜಿಲ್ಲಾ ಆಸ್ಪತ್ರೆಯ ಎಲ್ಲ ರೋಗಿಗಳಿಗೂ ಉಚಿತವಾಗಿ ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ಕೊಡುವ ಮುಖಾಂತರ ವಿಶ್ವ ಹಾಲು ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. 2001ರಿಂದ ಈ ವಿಶ್ವ ಹಾಲು ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಸರ್ಕಾರದ ವತಿಯಿಂದ. ಹಾಲಿನ ಮಹತ್ವ, ಹಾಲಿನ ಪೌಷ್ಟಿಕಾಂಶತೆ ಹೇಗಿದೆ ಅದ್ರ ಬಗ್ಗೆ ಅರಿವು ಮೂಡಿಸೋಕ್ಕೋಸ್ಕರ ಮತ್ತು ರೈತರಿಂದ ಹಾಲು ಉತ್ಪನ್ನಗಳನ್ನ ಹೇಗೆ ಉತ್ಪಾದಿಸ್ತಾರೆ, ರೈತರಿಗೂ ಅರಿವು ಮೂಡ್ತಾರೆ, ಜನಕ್ಕೂ ಅರಿವು ಮೂಡಿಸೋಕ್ಕೋಸ್ಕರ ಈ ವಿಶ್ವ ಹಾಲು ದಿನಾಚರಣೆಯನ್ನು ಆಚರಿಸ್ತಾರೆ. ಮಾತಾಡಿ. ಮೊದಲನೇದಾಗಿ ಎಲ್ರಿಗೂ ವಿಶ್ವ ಹಾಲು ದಿನಾಚರಣೆಯ ಶುಭಾಶಯಗಳು. ಈ ದಿನಾನ 2001ರಲ್ಲಿ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅವರು ವಿಶ್ವದಾದ್ಯಂತ ಈ ಹಾಲಿನ ಮಹತ್ವದ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಅಂತ ಒಂದು ದಿನನ ಸ್ಪೆಸಿಫಿಕ್ ಆಗಿ ಇಡಬೇಕು ಅಂತ ಈ ದಿನನ ವಿಶ್ವ ಹಾಲು ದಿನಾಚರಣೆ ಅಂತ ಇಟ್ಟಿದ್ದಾರೆ. ಹಾಲು ಒಂದು ಬರೀ ಆಹಾರ ಅಲ್ಲ, ಅದು ಸಂಪೂರ್ಣ ಆಹಾರ. ಹಾಲಿನ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಈ ದಿನನ ನಾವೆಲ್ಲರೂ ಮುಡಿಪಾಗಿಟ್ಟಿದ್ದೀವಿ. ಇದ್ರ ಜೊತೆಗೆ ಹಾಲನ್ನ ಹೇಗೆ ನಮ್ಮ ಜಿಲ್ಲೆ ರೈತರು ಇದನ್ನು ಎಷ್ಟು ಶ್ರಮದಿಂದ ನಮ್ಮ ಗ್ರಾಹಕರಿಗೆ ತಲುಪಿಸ್ತಾರೆ, ಅವರ ಏನು ಪರಿಶ್ರಮನೂ ಕೂಡ ಇದು ಒಂದು ನೆನಪಿಸ್ಕೊಳ್ಳಿಕ್ಕೆ ಒಂದು ದಿನ ಆಗಿರ್ತದೆ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ನಮ್ಮ ಅಧ್ಯಕ್ಷರು ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಳ್ಳೋಣ, ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗಿರ್ಬೋದು ಅಥವಾ ಪೌಷ್ಟಿಕಾಂಶತೆ ಬಗ್ಗೆ ಅರಿವು ಮೂಡಿಸೋಣ ಅಂತ ಹೇಳ್ಬಿಟ್ಟು ಆಡಳಿತ ಮಂಡಳಿಯವರು ಎಲ್ಲರೂ ಡಿಸೈಡ್ ಮಾಡಿ ಈ ದಿನನ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ. ಹಾಗೂ ಎಲ್ಲ ತಾಲೂಕುಗಳು, ಮಂಡ್ಯ ಜಿಲ್ಲಾವಾರು ಎಲ್ಲ ತಾಲೂಕುಗಳಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಸೊ ಈ ಆಚರಣೆ ಇದೆ ಪರಿಪೂರ್ಣವಾಗಿ ಹಾಲಿನ ಬಗ್ಗೆ ಅರಿವಾಗಲಿ ಅನ್ನೋದೇ ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಪರವಾಗಿ ಎಲ್ಲ ಆಡಳಿತ ಮಂಡಳಿಯವರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಶುಭೋದಯ. ಇಂದು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಮತ್ತು ಮಂಡ್ಯ ವೈದ್ಯಕೀಯ ಸಂಸ್ಥೆಯಿಂದ ವಿಶ್ವ ಹಾಲು ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ವಿಶ್ವ ಹಾಲು ದಿನಾಚರಣೆ ಆಚರಿಸಬೇಕು, ಯಾಕಂದರೆ 2001ರಿಂದ ಇದು ಜಾರಿಗೆ ಬಂದಿದೆ. ಈಗಾಗಲೇ 25 ವರ್ಷ ಕಳೆದಿದೆ, ಈಗ 26ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಇಂಪಾರ್ಟೆನ್ಸ್, ಮುಖ್ಯತೆ ಏನು ಅಂತ, ಪ್ರಾಮುಖ್ಯತೆ ಇದು ಈಗಾಗಲೇ ನಮ್ಮ ರಘು ಅವರು ಹೇಳ್ದಂಗೆ ಇದು ಒಂದು ಸಂಪೂರ್ಣ ಆಹಾರ ಹಾಲು. ಸೊ ಇದನ್ನು ರೋಗಿಗಳಿಗೆ ಕೊಟ್ಟಾಗ, ರೋಗಿಗಳಿಗೆ ತಿಳುವಳಿಕೆ ಬಂದಾಗ ಹಾಗೂ ಅವ್ರ ಮನೆಯವರಿಗೂ ಅವರು ಕೂಡ ಈ ನಂದಿನಿ ಹಾಲು ಉತ್ಪನ್ನಗಳು ಎಷ್ಟು ಪ್ರಾಮುಖ್ಯತೆ ಕೊಡ್ತವೆ ಬೆಳವಣಿಗೆಗೆ ಅಂತ ಒಂದು ಈ ವಿಶ್ವ ಹಾಲು ದಿನಾಚರಣೆ ಮುಖಾಂತರ ನಾವು ಆ ಒಂದು ಸಂದೇಶವನ್ನು ಇಡೀ ನಮ್ಮ ಜನಗಳಿಗೆ ಬಿತ್ತರಿಸ್ದಂಗೆ ಆಗುತ್ತದೆ. ಅದಕ್ಕೋಸ್ಕರ ಈ ಹಾಲು ದಿನಾಚರಣೆನ ಪ್ರತಿ ವರ್ಷ ಇವರು ಹೋದ ವರ್ಷನೂ ಕೂಡ ಇದೇ ಥರ ಆಚರಿಸಿದ್ವಿ. ಸೊ ಈ ಥರ ಆಚರಿಸಿದರೆ ಈಗ ಎಲ್ಲ ನಮ್ಮ ರೋಗಿಗಳಿಗೆ ಹಾಲು ಮತ್ತು ನಂದಿನಿ ಹಾಲು ಮತ್ತು ಉತ್ಪನ್ನಗಳನ್ನ ವಿತರಿಸಿ ಅವರಿಗೆ ಅದರ ಬಗ್ಗೆ ಅರಿವು ಮೂಡಿಸಿ, ಹಾಗೆ ಮುಂದೆ ನಂದಿನಿ ಹಾಲು ಉತ್ಪನ್ನಗಳನ್ನ ಉಪಯೋಗಿಸಲು ಕೂಡ ಮತ್ತು ಅದರ ಪ್ರಾಮುಖ್ಯತೆ ಏನಂತ ಹೇಳಿ ತಿಳಿಸಿದ್ದೇವೆ. ಹಾಗೂ ಅವರು ನಮ್ಮ MD ಅವರು ಕೂಡ ತಿಳಿಸಿದ್ದಾರೆ. ಇದರಿಂದ ವಿಶ್ವ ಹಾಲು ದಿನಾಚರಣೆ ಬಗ್ಗೆ ಅರಿವು ಮೂಡಿಸ್ದಂಗೆ ಆಗ್ತದೆ, ಹಾಗೂ ಹಾಲಿನ ಬಗ್ಗೆ ಅರಿವು ಮೂಡಿಸ್ದಂಗೆ ಆಗ್ತದೆ. ಸೊ ಈ ಥರ ನಾವು ಪ್ರತಿ ವರ್ಷ ಮಾಡಿದಾಗೆಲ್ಲ ಜನಗಳಿಗೆ ಅರಿವು ಮೂಡಿಸುವ ಒಂದು ಸಂದೇಶ ಹೋಗುತ್ತೆ. ಸೊ ಹಾಲಿನ ಬಗ್ಗೆ, ಹಾಲಿನ ಉತ್ಪನ್ನಗಳ ಬಗ್ಗೆ, ಹಾಲಿನ ಪ್ರಾಮುಖ್ಯತೆ ಬಗ್ಗೆ, ಹಾಲಿನ ಪೌಷ್ಟಿಕಾಂಶಗಳ ಬಗ್ಗೆ. ಸೊ ಈ ಥರ ಹಿಂಗೆ ಮುಂದುವರಿಲಿ ಅಂತ ಹೇಳಿ ನನ್ನ 2 ಮಾತುಗಳಂತ ಎಲ್ಲರಿಗೂ ಧನ್ಯವಾದಗಳು.